ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ದತ್ತ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಸಂಘಟನೆ ಮಾಡಿದೆ. ಇವತ್ತು ಅನಸೂಯ ಜಯಂತಿ, ನಾಳೆ ಶೋಭಾಯಾತ್ರೆ, ನಾಡಿದ್ದು ದತ್ತಪೀಠಕ್ಕೆ ಹೋಗುವಂಥ ಒಂದು ಭಕ್ತರ ತಂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಅನಸೂಯ ಜಯಂತಿಯ ಸಲುವಾಗಿ ರಾಜ್ಯದ ಎಲ್ಲ ಭಾಗದಿಂದ ಬಂದಂಥ ಮಹಿಳೆಯರು ನಾವು ಸಂಕೀರ್ತನೆಯನ್ನು ಚಿಕ್ಕಮಗಳೂರಿನ ಬೀದಿಯಲ್ಲಿ ಮಾಡಿ ದತ್ತಪೀಠದ ದರ್ಶನವನ್ನು ಮಾಡಲಿಕ್ಕಿದ್ದೀವಿ. ದತ್ತಪೀಠದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ದತ್ತಪೀಠ ಸಂಪೂರ್ಣವಾಗಿ ನಮ್ಮ ಸುಪರ್ದಿಗೆ ಬರಬೇಕು. ಈಗಿರುವಂಥ ಏನು ಪೂಜೆಯ ಅವಕಾಶ ನಮಗೆ ಸಿಕ್ಕಿದೆ, ನಮಗೆ ಆನಂದ ಆಗಿದೆ. ಇದಕ್ಕೆ ಇನ್ನಷ್ಟು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಯತ್ನ ಇದೆ. ಬರುವಂಥ ದಿನಗಳಲ್ಲಿ ಕೂಡ ದತ್ತಪೀಠವನ್ನು ಅದು ನಮ್ಮ ಪೀಠ ಅನ್ನುವಂಥ ಭಾವನೆಯನ್ನು ಇವತ್ತು ಹಿಂದೂಗಳಲ್ಲಿ ಇದೆ. ಅದು ನಮ್ಮ ಜೊತೆ ಮತ್ತೆ ಬಹಳ ಬಲವಾಗಿ ಕಾನೂನಾತ್ಮಕವಾಗಿ ಬರುವ ರೀತಿಯಲ್ಲಿ ಇವತ್ತೇನು ಕಾನೂನಿನ ಜಯ ನಮಗೆ ಸಿಕ್ಕಿದೆ, ಅದು ಮುಂದುವರೆದು ಅಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತು ದೇಶದ ಬೇರೆ ಬೇರೆ ಭಾಗದಿಂದ ದತ್ತ ಭಕ್ತರು ಯಾರಿದ್ದಾರೆ ಇಲ್ಲಿ ಬಂದು ಹೋಗುವ ರೀತಿಯಲ್ಲಿ ಇದಕ್ಕೆ ವ್ಯವಸ್ಥೆ ಆಗಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆಗೆ ತಕ್ಕಂತೆ ಬರುವಂಥ ದಿನದಲ್ಲಿ ನಾವು ಕಾರ್ಯವನ್ನು ನಿರ್ವಹಣೆ ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ ಈ ದತ್ತಪೀಠ ಸಂಪೂರ್ಣವಾಗಿ ನಮ್ಮ ಸುಪರ್ದಿಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆ ವಿಶ್ವಾಸ ಭಗವಂತನಲ್ಲಿ ಕೂಡ ನಮಗಿದೆ. ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು CM ಅವರೇ ಸ್ವತಃ ಮೊನ್ನೆ ಹೇಳಿದರು, ಮತ್ತೆ ನಿನ್ನೆ ಆ ರೀತಿ ಬೇರೆ ಒಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ರು. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಅಧಿಕಾರಕ್ಕೆ ಬಂದಾಗೆಲ್ಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ. ಇಂದಿನ ಅಧಿಕಾರದಲ್ಲಿ 2013ರಲ್ಲಿ ನೀವು ಬಂದಾಗ ಇಲ್ಲದ ಟಿಪ್ಪು ಜಯಂತಿಯನ್ನು ತಂದು ಹಿಂದೂಗಳು ಮತ್ತು ಮುಸಲ್ಮಾನರು ಹೊಡೆದಾಡುವ ರೀತಿಯಲ್ಲಿ ಮಾಡಿದ್ರಿ. ಕುಟ್ಟಪ್ಪನವರ ಸಾವು ಕೂಡ ಆಯಿತು. ಇವತ್ತು ಶಾಂತವಾಗಿದ್ದಂಥ ಹಿಜಾಬನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಯೂನಿಫಾರ್ಮ್ ಇದೆ, ಅಂದರೆ ಯೂನಿಫಾರ್ಮನ್ನು ನೀವು ಕಿತ್ತಾಕ್ತಿದ್ದೀರಾ. ಯೂನಿಫಾರ್ಮನ್ನು ತೆಗೆದುಬಿಟ್ಟು ಹಿಜಾಬ್ ಹಾಕ್ಕೊಂಡು ಬಂದು ಅಂತ ಹೇಳ್ತಿದ್ದೀರಾ. ಯೂನಿಫಾರ್ಮಿಗೆ, ಶಾಲಾ ಯೂನಿಫಾರ್ಮಿಗೆ, ಕಾಲೇಜ್ ಯೂನಿಫಾರ್ಮಿಗೆ ಯಾವುದೇ ಬೆಲೆ ಇಲ್ವಾ? ಇದು ನಮ್ಮ ಪ್ರಶ್ನೆ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು. ನೀವು ಹಿಜಾಬನ್ನು ಮಾತ್ರ ಹಾಕ್ಕೊಂಡು ಬರ್ಬೋದು, ಶಾಲಾ ಯೂನಿಫಾರ್ಮಿನ ಅಗತ್ಯ ಇಲ್ಲ. ಈ ಒಂದು ವಿಚಾರವನ್ನು ರಾಜ್ಯದ ಜನತೆಗೆ, ದೇಶಕ್ಕೆ ನೀವು ಈ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ. ಸಿದ್ದರಾಮಯ್ಯನವರು ಬಂದಾಗೆಲ್ಲ ಇವತ್ತು ಚುನಾವಣೆ ಹತ್ತಿರ ಬಂದಿದೆ, ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ, ಮತ್ತೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಹಿಜಾಬನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು, ಈ ರೀತಿಯ ಇಬ್ಬಗೆಯ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಮುಖವನ್ನು ಕಳೆದ ಬಾರಿ ನಾವು ನೋಡಿದ್ದೀವಿ. ಆ ಮುಖವಾಡ ಕೂಡ ಕಳಚಿ ಬಿದ್ದಿದೆ 2018ರಲ್ಲಿ. ಮತ್ತೆ ಇದೇ ತಪ್ಪನ್ನು ಮಾಡ್ತಾ ಇದ್ದೀರಿ. ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಅಭಿವೃದ್ಧಿ ಕೆಲಸ ಅದನ್ನು ಮುಚ್ಚಾಕೋದಕ್ಕಾಗಿ ನಿಮ್ಮ ಶಾಸಕರು ಇವತ್ತು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ, ನಿಮ್ಮ ಮಂತ್ರಿಗಳು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ. ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ಮತ್ತೆ ಹಿಂದೂಗಳನ್ನು ಮುಸಲ್ಮಾನರ ಹೊಡೆದಾಡುವಂಥ ನೀತಿಯನ್ನು ಮಾಡ್ತಾ ಇದ್ದೀರಿ. ಇದನ್ನು ಬಿಟ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿ, ದುಡ್ಡು ಕೊಡಿ, ಕ್ಷೇತ್ರಗಳಿಗೆ ದುಡ್ಡು ಕೊಡಿ. ಶಾಸಕರು ಕೇಳ್ತಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರು ಕೇಳ್ತಿದ್ದಾರೆ, ದುಡ್ಡು ಕೊಡಿ. ಈ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ಅನ್ನುವಂಥ ಆಗ್ರಹವನ್ನು ನಾನು ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದೀನಿ. BK ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್, ಕಾಂಗ್ರೆಸ್ನವರು ಟಿಪ್ಪು